ಲೇ ನಾನು ಹೋಗ್ಬಿಟ್ಟು ಆ ಬಂಗಾರಮ್ಮನ ಮಗಳನ್ನ ನೋಡ್ಕೊಂಬಿಟ್ಟು ಬರ್ತೀನಿ. ಅಲ್ಲಿ ಹೆಂಗ್ ಚೆನ್ನಾಗಿ ಹಾಕೊಂಡು ಹರಿತಾವ್ರೆ ಅಂತ ಹೇಳ್ಬಿಟ್ಟು ನಾನು ನೋಡ್ಬೇಕು ಅಂತ ಬಲ ಆಸೆ ಆಯ್ತೈತೆ ನನ್ಗಂತೂ. ಅದು ಏನು ಮಾಡ್ತಿರ್ತಾರಲ್ಲಿ, ಏನು ಎತ್ತ ಎಲ್ಲ ಗೊತ್ತಾಗ್ಬೇಕು ತಾನೇ. ಅದಕ್ಕೆ ನೀ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರ್ತೀನಿ ಒಂದೇ ಒಂದು ಕಿತ. ಏನು ಮಾಡ್ತಾವ್ರೆ, ಏನು ಎತ್ತ ಅಂತ ಹೇಳ್ಬಿಟ್ಟು ಖುಷಿಯಾಗಿ ನೋಡ್ಕೊಂಬಿಟ್ಟು ಬರ್ತೀನಿ. ನಾನೇನು ಹುಸಿ ಆಟ ಆಡ್ಸವ್ರ. ನೆನ್ನೆ ಫೋನ್ ಹಾಕಿದ್ಲು, ಫೋನ್ ಹಾಕ್ಬಿಟ್ಟು ರೀ ನನಗೆ ಹಂಗೆ ಹಿಂಸೆ ಕೊಡ್ತಾವ್ರೆ, ಹಿಂಗೆ ಹಿಂಸೆ ಕೊಡ್ತಾವ್ರೆ, ಮನೆಯಾಗಿರಕ್ಕಾಯ್ತಿಲ್ಲ, ಹಂಗಾಯ್ತೈತೆ ಹಿಂಗಾಯ್ತೈತೆ ಅಂತ ಹೇಳ್ಬಿಟ್ಟು ಹೊತ್ಕೊಂಡು ಫೋನ್ ಹಾಕಿದ್ಲು. ನನಗಂತೂ ಒಳಗೆ ನೀ ಬೋಲು ಖುಷಿ ಆಯ್ತಿತ್ತು ನನಗಂತೂ. ಹಿಂಗೆಲ್ಲ ಹೊತ್ಕೊಂಡು ಫೋನ್ ಹಾಕ್ತಾವಳಲ್ಲ ಅಂತ ಹೇಳ್ಬಿಟ್ಟು. ಅವಳು ಹೊತ್ತಿರೋದೇನಿಯ ನಾನು ನೋಡಿರಲಿಲ್ಲ. ಈಗ ಹೋಗ್ಬಿಟ್ಟು ನೋಡ್ಬಿಟ್ಟು ಒಂದು ಚಮಕ್ ಕೊಟ್ಬಿಟ್ಟು ಬರ್ತೀನಿ ಇರು. ನನಗೂ ಅಪ್ಪಂತ ಖುಷಿ ಕೆಲಸ ಐತೆ. ಅದೇ ಜಮೀನು ಕೊಂಡ್ಕೊಳ್ಳೋನು ಮಾರನಲ್ವಾ. ಅಪ್ಪಂತಾಗೇನೋ ಮಾತಾಡ್ಬೇಕಿತ್ತು. ಹಂಗೆ ನೀವು ಹೋಗ್ಬಿಟ್ಟು ಮಾತಾಡ್ಕೊಂಬಿಟ್ಟು ಹಂಗೆ ನೀ ಬರ್ತೀನಿ, ಸರಿನಾ? ರೀ, ಅವ್ರು ಹೋಗಿದ್ದು ಆಯ್ತು, ಅಲ್ಲೇನೋ ಕಷ್ಟ ಪಡ್ತಾವ್ರೆ ಸುಖ ಪಡ್ತಾವ್ರೆ ಅದೆಲ್ಲ ಬಿಟ್ಬಿಡಿ. ಅವ್ರು ಮಾಡಿದ ಕರ್ಮಕ್ಕೆ ಅವ್ರು ಹೋಯ್ತಾವ್ರೆ. ಅದು ಬಿಟ್ಬಿಟ್ಟು ನಿಮ್ಗೇನ್ರಿ ತಲೆ ಕೆಟ್ಟರೆ? ನಿಮಗೆ ಈ ಥರ ಮಾಡಕ್ಕೆ ನಿಮ್ಗೆ ಮುರ್ವಾದಿಲ್ವಾ? ಅವ್ರ ಹತ್ರ ಹೋಗ್ಬಿಟ್ಟು ನೀವು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾಟಕ ಮಾಡ್ಕೊಂಡು ಇದೆಲ್ಲ ಮಾಡಿದ್ರೆ ಚೆನ್ನಾಗಿರ್ತದ ಹೇಳಿ? ನೋಡಿ, ದುಡ್ಡು ಇವತ್ತು ಇರ್ಬೋದು, ನಾಳೆಗೆ ಹೋಗ್ಬೋದು. ಅಹಂಕಾರ ಅಂತ ಬಿದ್ದರೆ ದೇವ್ರು ಒಂದು ಕಿತ್ತ ತೋರಿಸ್ತಾನೆ ಆಮೇಕಿಂದ. ಅಯ್ಯಮ್ಮ ಹೆಂಗೋ ಎಲ್ಲೋ ಅವಳೆ ತಾನೆ ಬಂಗಾರಮ್ಮ. ಸುಮ್ಮನೆ ಇದ್ಬಿಡಿ, ನೀವು ಅಲ್ಲಿ ಹೋಗ್ಬಿಟ್ಟು ಅವಳನ್ನ ಕೆಣಕೋದು ಮಾಡೋದು ಇದ್ರ ಅವಶ್ಯಕತೆ ತಾನೇ ಏನೈತೆ ನಿಮಗೆ? ಬಂಗಾರಮ್ಮ ಮಗಳು ಎಷ್ಟು ಕಷ್ಟಪಡ್ತಾವಳೆ ಅಂತ ಹೇಳ್ಬಿಟ್ಟು ನೋಡ್ಕೊಂಬಿಟ್ಟು ಬಂದು ವಿಡಿಯೋನೇ ಮಾಡ್ಕೊಂಬಿಟ್ಟು ಬರ್ತೀನಿ. ನೋಡ್ತಾ ಇರೋ ಜನರೆಲ್ಲ ಎಷ್ಟು ಖುಷಿ ಪಡ್ತಾರೆ ಅಂತ ಹೇಳ್ಬಿಟ್ಟು. ಅವ್ರೇನು ಹುಸಿ ಹಿಂಸೆ ಕೊಟ್ಟವ್ರೆ ಅಂತ ಅನ್ಕೊಂಡೆ ಜನರಿಗೆಲ್ಲನೂ ಸಕ್ಕತ್ ಅಂದ್ರೆ ಸಕ್ಕತ್ ಹಿಂಸೆ ಕೊಟ್ಬಿಟ್ಟವ್ರೆ ಎಲ್ರಿಗೂ. ಜನರಿಗೆಲ್ರಿಗೂ ಯಪ್ಪ ಏನಾರ ಹುಸಿ ಹಿಂಸೆ ಕೊಟ್ಬಿಟ್ಟವ್ರ ನೋಡು. ನೀನೇನು ತಲೆ ಕೆಡ್ಸ್ಕೊಬೇಡ. ನಾನೇನು ಹೋಗ್ಬಿಟ್ಟು ಅಲ್ಲೇನು ಕುತ್ಕೊಂಡು ಅವಳೇನು ವಾಪಸ್ ಕರ್ಕೊಂಬಿಟ್ಟು ಬರಕ್ಕಿಲ್ಲ. ಸುಮ್ಮನೆ ಹೋಗ್ಬಿಟ್ಟು ಏನು ಮಾಡ್ತಾವಳೆ ಅಂತ ನೋಡ್ಕೊಂಬಿಟ್ಟು ಬರ್ತೀನಿ, ಸರಿನೇ? ನಾನು ಇವತ್ತು ಹೋಗಿ ಸಂಜೆ ಒಳಗಡೆ ಬರ್ತೀನಿ ಬಿಡು. ಆದ್ರೂ ನೀವು ಮಾಡ್ತಿರೋದು ನಂಗೆ ಯಾಕೋ ಸರಿ ಕಾಣಿಸ್ತಿಲ್ಲ ರೀ. ಯಾರನ್ನಾಗ್ಲಿ ಒಬ್ರನ್ನ ಆಡ್ಕೊಳ್ಳೋದು ಶಾನೆ ತಪ್ಪು. ಹಿಂಗೆಲ್ಲನ್ವೇ ಮಾಡಿದ್ರೆ ಏನೋ ಹೇಳ್ತಾರಲ್ಲ, ನಾಳೆ ನಮ್ಗೇನೇ ಶಿಕ್ಷೆ ಆಯ್ತದೆ. ಅಂತ ಮನೆಯಾಳಿಗಳಿಗೆ ಏನ್ ಮಾಡಿದ್ರು ಯಾವ ಶಿಕ್ಷೆನೂ ಆಗಕ್ಕಿಲ್ಲ. ನೀನ್ ಸುಮ್ಮನೆ ಇರು. ನೀನ್ ಏನ್ ಅನ್ಕೊಬಿಟ್ಟಿದ್ಯಾ ಅವ್ರನ್ನ ಅಷ್ಟೊಂದು ಒಳ್ಳೆರು ಹಂಗೆ ಹಿಂಗೆ ಅಂತ ಅನ್ಕೊಬಿಟ್ಟಿದ್ಯಾ? ಯಾವ ಒಳ್ಳೆರೂ ಅಲ್ಲ ಏನೂ ಅಲ್ಲ. ಬಾಳ ಕೆಟ್ಟವ್ರು ಅಂದ್ರೆ ಕೆಟ್ಟವ್ರು. ನೀನು ಸುಮ್ಮನೆ ಇರು. ನಾನು ಎಲ್ಲನೂ ನೋಡ್ಕೊಂಬಿಟ್ಟು ಬರ್ತೀನಿ. ಏನಾದ್ರೂ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ. ನಾನು ನಮ್ಮ ಅಪ್ಪವ್ರ ಮನೆಗನ ಹೋಗ್ಬಿಟ್ಟು ಬರ್ತೀನಿ. ನನಗೂ ಬೇಜಾರಾಗಿ ಹೋಗ್ಬಿಟ್ಟೈತಿಲ್ಲ ಇದ್ದು. ಹ್ಮ್. ನಿಮ್ಮಮ್ಮ ನೋಡಿದ್ರೆ ನಿಮ್ಮಮ್ಮ ಒಂಥರ ವಿಚಿತ್ರವಾಗಿ ಆಡ್ತಾವ. ನಿಮ್ಮಮ್ಮ ನೀವು ನೋಡ್ರೆ ದುಡ್ಡು ಬಂದ್ಬಿಟ್ಟು ನೀವು ಒಂಥರ ವಿಚಿತ್ರವಾಗಿ ಆಡ್ತಾ ಇದ್ದೀರಾ. ನೋಡಿ, ಏನಾದ್ರೂ ಮಾಡ್ಕೊಳ್ಳಿ. ನೀವು ಮಾಡಿದ ಕರ್ಮಕ್ಕೆ ನೀವು ಹೋಗ್ತೀರಾ. ನಿಮ್ಮ ಹೆಂಡ್ತಿನ ನೀವು ಹಂಗೆ ಆಡ್ಕೊಂಡು ನಗಾಡ್ಬೇಕು ಅಂತ ಅನ್ಸಿದ್ರೆ ಹೋಗ್ಬೋದು, ಆರಾಮಾಗಿ ಹೋಗ್ಬಿಟ್ಟು ನಗಾಡ್ಬೋದು. ನಿಂಗೆ ಅರ್ಥ ಆಗಕ್ಕಿಲ್ಲ, ಸುಮ್ಮನಿರು. ನಾನು ಹೋಯ್ತೀನಿ. ಈ ನನ್ನ ಗಂಡಂಗೆ ಯಾಕಿಂತ ದುರ್ಬುದ್ಧಿ ಬರ್ತೈತೆ? ಬರ್ತಾ ಎಂಥ ದುರ್ಬುದ್ಧಿ ಬರ್ತೈತಲ್ಲ. ಥು, ಹಿಂಗೆಲ್ಲ ದುರ್ಬುದ್ಧಿ ಬರ್ತದೆ ಅಂತ ನಾನು ಅನ್ಕೊಂಡೇನೇ ಇರಲಿಲ್ಲ. ಎಂಥ ದುರ್ಬುದ್ಧಿ. ಬಿಡು, ನಮ್ಮ ಅಪ್ಪನ ಮನೆಗೆ ಹೋಗ್ಬಿಟ್ಟು ಎಷ್ಟೊಂದು ದಿನ ಆಯ್ತು, ಹೋಗ್ಬಿಟ್ಟನ ಬರ್ತೀನಿ. ಅಮ್ಮ, ಸದ್ಯ ಅಯ್ಯಮ್ಮ ಇವತ್ತು ಮನೆಯಾಗಿಲ್ಲ. ಸದ್ಯ ಬಿಡು, ನಮ್ಗಂತೂ ಕೆಲಸ ಕಮ್ಮಿನೇ ಆಯ್ತದೆ. ಇವತ್ತು ಇರಲ್ವಂತೆ, ನಾಳೆ ಬಿಟ್ಟು ನಾಡದ್ ಬತ್ತಳಂತೆ ಅಮ್ಮ. ಅಮ್ಮ ತಾಯಿ, ನಾನಂತೂ ಕಸನೂ ಗುಡ್ಸಕ್ಕಿಲ್ಲ, ಏನೂ ಗುಡ್ಸಕ್ಕಿಲ್ಲ. 2 ದಿನ ಫುಲ್ಲು ರೆಸ್ಟಾಗಿ ನೆಮ್ಮದಿಯಾಗಿದ್ಬಿಡೋಣ ಕಣಮ್ಮ. 2 ದಿನ ಯಾಕೆ ಸುಮ್ಕಿನೀಯ? ಅಯ್ಯೋ, ಮಾಡಿ ಸಾಕಾಯ್ತದೆ. ಅವ್ರ ಮಗ ಒಬ್ಬ ಇತ್ತನಂತ ಮನೆಗೆ, ಅವನೊಬ್ಬನು ಅಡುಗೆ ಬೇಸಾಕ್ಬೇಕಂತೆ. ಅವ್ರನ್ನೇ ಕೇಳೋದು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳಿ ಅದನ್ನೇನಿಯ ಬೇಸಾಕ್ಬಿಡೋದು ಅಷ್ಟೇನಿಯ. ಪಾಪ ಹುಡುಗ ಒಳ್ಳೆನು ಕಣಮ್ಮ. ಏನು ಬೇಕು ಅಂದರೆ ಏನಾರ ಮಾಡು ಅನ್ನೋವಂಥ ಒಳ್ಳೆ ಮನುಷ್ಯ. ಹ್ಞೂ, ನಾನು ನೋಡಿದೆ. ಅಯ್ಯೋ, ಏನಿದ್ರೆ ಅದು ಕೊಡಿ ಆಂಟಿ, ಪರವಾಗಿಲ್ಲ. ಏನಿದ್ರೆ ಕೊಡಿ ಆಂಟಿ, ತಿಂತೀನಿ. ಅಯ್ಯೋ ಆಂಟಿ, ನಂಗೆ ಅದೇ ಬೇಕು ಇದೇ ಬೇಕು ಅಂತ ಏನೂ ಇಲ್ಲ ಆಂಟಿ. ಏನಿದ್ರು ಅದನ್ನೇ ಕೊಡಿ ಆಂಟಿ, ನೀವು ಪರವಾಗಿಲ್ಲ ಕೊಡಿ ಆಂಟಿ ಅಂತಾನೆ. ಭಾಳ ಒಳ್ಳೆ ಹುಡುಗ ಬಿಡು. ಅಯ್ಯೋ, ನೀವು ಟಿಫನ್ ಇನ್ನೂ ರೆಡಿ ಮಾಡ್ಲಿಲ್ವಾ? ಇಲ್ಲ ಕಣಪ್ಪ, ಮಾಡಿವ್ನಿ ಆಗ್ಲೇನಿಯ. ಇಡ್ಲಿ ಆಮೇಲೆ ಚಟ್ನಿ ಸಾರು ಎಲ್ಲ ಮಾಡ್ಬಿಟ್ಟು ಮಾಡಿಬಿಟ್ಟಿದೀವಿ ಆಗ್ಲೇನಿಯ. ನಿಮ್ಮ ಅಮ್ಮ ಇರಕ್ಕಿಲ್ಲ ಅಂತ ಗೊತ್ತಿರಲಿಲ್ಲ. ನಿಮ್ಮ ಅಮ್ಮ ಇಲ್ದಿರೋದಕ್ಕೆ ಭಾಳ ಖುಷಿ ಆಯ್ತೈತೆ ನಂಗಂತೂ. ಅಯ್ಯಪ್ಪ, ಸದ್ಯ ಅರ್ಧ ಕೆಲಸ ಕಮ್ಮಿ ಆಯ್ತಲ್ಲ ಅಂತ ಹೇಳ್ಬಿಟ್ಟು, ನೀವು ನಿಮ್ಮ ಅಪ್ಪ ಇದ್ರೆ ಏನು ಟಾರ್ಚರ್ ಇರಕ್ಕಿಲ್ಲ, ಹೆಂಗನೂ ಅಡ್ಜಸ್ಟ್ ಮಾಡ್ಬಿಡ್ಬೋದು. ನಿಮ್ಮ ಅಮ್ಮನೇ ನೀ ಅದು ಮಾಡು ಇದು ಮಾಡು ಅಂತ ಹೇಳ್ತಿರ್ತಾಳೆ. ಏನಪ್ಪ, ಮಧ್ಯಾಹ್ನಕ್ಕೆ ಏನು ಮಾಡನಿ ಅಡುಗೆಯಾ? ಅಯ್ಯೋ, ನೀವೇನು ಮಾಡಕ್ ಹೋಗ್ಬೇಡಿ. ಇಷ್ಟೊಂದು ಅಡುಗೆ ಮಾಡೋ ಅವಶ್ಯಕತೆನೇ ಇಲ್ಲ, ಓಕೆನಾ? ಇಡ್ಲಿ ಮಾಡಿದ್ರಲ್ಲ, ಸಾಕು ಬಿಡಿ. ಪಾಪ ನಿಮ್ಮ ಮುದ್ದಾದ ಮಗಳಿಗೆ ಪಾಪ ತುಂಬಾ ನೋವಾಗ್ತದೆ ಅಂತ ಅನ್ನಿಸ್ತಿದೆ. ಇಲ್ಲ ಇಲ್ಲ ಇಲ್ಲ, ಹಂಗೇನಿಲ್ಲ. ಮಾಡ್ತೀವಿ. ಸರ್, ನಿಮ್ಮ ನುಡಿಕೊಂಡು ಯಾರೋ ಬಂದಿದ್ದಾರೆ. ಹಾ ಕಳಿಸಿ. ಸರಿ ಸಾ, ಯಾರೋ ಬಂದವ್ರು ಅನಿಸ್ತದೆ. ಹೋಗ್ಬಿಟ್ಟು ಕಾಪಿಗೆ ಟೀ ಕಾಬಿಟ್ಟು ಬರ್ತೀವಿ ರೀ. ಎಷ್ಟು ಚೆನ್ನಾಗಿ ಮಾತಾಡ್ತದೆ ಅಂದ್ರೆ ಹುಡುಗಿ. ಯಾಕೋ ಒಂಥರ ಇಷ್ಟ ಆಗ್ಬಿಟ್ಟು ಒಳಗೆ ಲವ್ ಆಗ್ಬಿಟ್ಟೈತೆ ನನಗೆ ಅನಿಸ್ತದೆ. ಆದ್ರೆ ಗಂಡ ಅವನೇ ಬದುಕವನೇ. ಆದ್ರೆ ಇವ್ರ ಜೊತೆ ಇಲ್ವಲ್ಲ, ಏನಾಗಕ್ಕಿಲ್ಲ. ಒಸಿ ಅಡ್ಜಸ್ಟ್ ಮಾಡ್ಕೋಬಹುದು. ನೋಡೋಣ. ನಮಸ್ಕಾರ. ಹೇಳಿ, ನೀವ್ ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ನಾವು ಬಂಗಾರಮ್ಮನ ನೋಡಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ. ಇಲ್ಲಿ ಕೆಲ್ಸ ಕರ್ಕೊಂಡ್ಬಿಟ್ಟು ಬಂದ್ಮೇಲೆ ನಾನು ಬಂದೇ ಇರಲಿಲ್ಲ ನೋಡಕ್ಕೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಬಂಗಾರಮ್ಮನ ನೋಡನಿ ಅಂತ ಹೇಳ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗನಿ ಅಂತ ಬಂದೆ. ಅವ್ರ ಸಂಬಂಧಿಕನೇ. ಹೋ, ಹೌದಾ? ಅವ್ರು ತುಂಬಾ ಖುಷಿ ಪಡ್ತಾರೆ ಅಂತ ಅನ್ನಿಸ್ತದೆ. ಸರಿ ಆಯ್ತು. ಮಾತಾಡ್ಸ್ಕೊಂಡು ಹೋಗಿ ಕೂತ್ಕೊಳ್ಳಿ. ಸರ್, ನಿಮ್ಮ ಅಪ್ಪ ಅವ್ರು ನನಗೆ ಗೊತ್ತು. ನೀವು ಗೊತ್ತಿಲ್ಲ. ನಿಮ್ಮ ಅಪ್ಪ ಅವರು ಸರ್ ಎಲ್ಲೋದ್ರು? ಇಲ್ಲ, ಅವ್ರ ಹೊರಗಡೆ ಏನೋ ಕೆಲ್ಸಕ್ಕೆ ಹೋಗಿರ್ತಾರೆ. ನೀವು ಕೂತ್ಕೊಳ್ಳಿ. ಬಂಗಾರಮ್ಮರೇ, ನೋಡಿ ನಿಮ್ ಸಂಬಂಧಿಕರು ಯಾರೋ ಬಂದವರಂತ ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗಿ ಅಂತೇಳಿ. ಬಂದ್ ಮಾತಾಡ್ಸಿ. ನಮ್ಮ ಸಂಬಂಧಿಕರು ಯಾರು ಬರ್ತಾರೆ? ಸರಿ ಬಂದೇ ಇರಿ. ಸರಿ, ಅವ್ರು ಬರ್ತಾರೆ, ಮಾತಾಡ್ತಾ ಇರಿ. ಓಕೆ ಸರ್, ಓಕೆ. ಓ ಬಂಗಾರಮ್ಮರೇ, ಹೆಂಗೈತೆ ಮನೆ ಕೆಲಸ ಎಲ್ಲ ಸೂಪರ್ ಆಗಿರ್ಬೇಕಲ್ವಾ? ಪಾಪ ನಿಮ್ಮನ್ನ ನೋಡಿದ್ರೆ ನನ್ಗೆ ಅಯ್ಯೋ ಪಾಪ ಅಂತ ಅನಿಸ್ತದೆ. ಹೆಂಗೈತೆ ಕೆಲಸ ಎಲ್ಲಾನು? ಪರವಾಗಿಲ್ವಾ? ಪಾಪ ಅಮ್ಮ ಮಗಳು ಕೆಲಸ ಮಾಡಿ ಒಂದ್ ಸುತ್ತ ಸಣ್ಣ ಆಗಿದ್ದಂಗಿದ್ದೀರಾ.
ಆಗ್ಲೇ ಇನ್ನೇನು ಪಾಪ ಆಗಿರ್ತೀರ. ನಿಮ್ಮನ್ನ ನೋಡಿದ್ರೆ ನೀ ಗೊತ್ತಾಗಕ್ಕಿಲ್ವಾ ಬಂಗಾರಮ್ಮ ಆ ನಿಮ್ಮನ್ನ ಈ ಥರ ನೋಡಕ್ಕೆ ಅದು ಎಷ್ಟು ಖುಷಿ ಆಯ್ತದೋ ಏನೋ. ನನ್ನೇನೇ ಹಾಳು ಮಾಡ್ಬೇಕಂತ ಮಾಡಿದ್ರು ಇವತ್ತು ಯಾವ ರೇಂಜ್ಗೆ ಆಗಿದ್ದೀರಾ ಅಂದರೆ ಏನು ಮನೆ ಕೆಲಸ ಎಲ್ಲ ನಿಮ್ದೇನಾ? ಮುಸ್ರೆ ತಿಕ್ಕೋದು, ಕಸ ಗುಡಿಸೋದು ಎಲ್ಲನೂ ನಿಮ್ದೇನೆಯಾ ಕೆಲಸ? ಏಯ್ ಇಲ್ಗೆ ಯಾಕ್ಲ ಬಂದೆ ಇಲ್ಗೆ? ಎದ್ದೋಗ್ಲ ಸುಮ್ಕೆನೇನೆ. ಇಲ್ಲ ನಮ್ಮನ್ನ ಆಡ್ಕೊಂಡು ನಗಾಡ್ಬೇಕು ಅಂತಾನೆ ನೀ ಬಂದೆ ಇಲ್ಲ ನೀನು ಬಡ್ಡಿ ನನ್ನ ಮಗನೇ. ಎದ್ ನಡಿಲ್ಲ ಸುಮ್ಕೆನೇನಿಯ ಬಂದ್ಬಿಟ್ಟ ಇಲ್ಲಿ ನಂದೇ ಲಿಕ್ಲಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕೊಂತ್ರಿ ನನ್ನ ಮಗ. ಸುಮ್ಕೆನೇನಿಯ ನೋಡ್ಲಾ ನಂಗೆ ಸುಮ್ಕೆನೆಯ ಮಯೂರ್ಸ್ಬೇಡ. ಇಲ್ಲಿಂದ ಎದ್ದು ಅಂಟೋಗ್ಬಿಡು ಸುಮ್ಕೆನೇನಿಯ. ಇಲ್ಲೇ ನಾಡ್ಕೊಂಡು ನಗಾಡಕ್ಕಿಂತ ಬಂದ ಬುಡ್ಸ್ಕೊಂಡು ಹೋಯ್ತೀನಿ ಹೋಗ್ರಿ ಅಂತ ಹೇಳ್ಬಿಟ್ಟು ಕೊಂತ್ರಿ ನನ್ನ ಮಗನೇ. ಆದ್ರೂ ಬಂಗಾರಮ್ಮ ನಿಮ್ಮನ್ನ ನೋಡಕ್ ಏನೋ ಒಂಥರ ಖುಷಿ, ಏನೋ ಒಂಥರ ಸಂತೋಷ. ಅಯ್ಯಯ್ಯಯ್ಯೋ! ಹೋಗಿ ಮುಸ್ರೆ ತಿಕ್ಕೋಗ್ರಿ ಇಬ್ರುನುವೆ. ಮುಸ್ರೆ ತಿಕ್ಕೊಂಡು ಸಂದಾಕ್ ಮುಸ್ರೆ ತಿಕ್ಕೊಂಡು ಇದ್ ಮಾಡ್ಕೊಂಡು ಕುತ್ಕೊಳ್ಳಿ. ಹೋಗಿ. ಏನು ಇವ್ಳಿಗೆ ನಾನ್ ಬೇಕಂತೆ ಪಂಚಾಯ್ತಿ ಬೇರೆ ಕಲ್ಲಾಕ್ಬಿಟ್ಟು ಮಾಡ್ತಾ ಇದ್ದೆ. ಈಗೇನವ ಮಾಡ್ತೀಯಾ? ಊರಾಗಿರೋರ್ಗೆಲ್ಲ ಎಷ್ಟು ಹಿಂಸೆ ಕೊಟ್ರಿ. ಆ ಅಮ್ಮ ನನ್ನ ಪಾಲಿಗೆ ಒಂದು ಸತ್ತೋಗ್ಬಿಟ್ಟು ಸ್ಯಾನೆ ದಿನ ಆಗೋಗ್ಬಿಟ್ಟೈತೆ ಕಣಮ್ಮ. ಇವ್ ನನ್ನ ಪಾಲಿಗೆ ಬದುಕು ಇಲ್ಲ ಏನೂ ಇಲ್ಲ. ಯಾವತ್ತೋ ಸತ್ತೋಗ್ಬಿಟ್ಟವನೇ ಕಣಮ್ಮ ಈ ಕಳ್ಳನ ಮಗ. ಇವ್ನು ಮತ್ತೆ ಬಂದ್ಬಿಟ್ಟು ಇಲ್ಲಿ ನನ್ನ ಮಾತಾಡ್ಸೋ ಅವಶ್ಯಕತೆ ತಾನೇ ಏನಮ್ಮ ಐತೆ? ಥೂ ಇವ್ನು ಸತ್ತೋಗೋನೆ ಅಂದಮೇಲೆ ನೋಡು ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಎಲ್ಲ ಮುಗ್ದೋಗ್ಬಿಟ್ಟೈತೆ. ನೀನೇನು ಡೈವರ್ಸ್ ಕೊಡೋದು? ನಾನೇನೇ ಡೈವರ್ಸ್ ಬಿಸಾಕ್ಬಿಡ್ತೀನಿ. ಪೇಪರ್ ಮೇಲೆಲ್ಲ ಸೈನ್ ಮಾಡಿಬಿಟ್ಟು ಹಂಗೇನೇ ಬಿಸಾಕ್ಬಿಡ್ತೀನಿ. ಇರು ನಾನೇನಿಯಾ ಬರ್ಬೇಕಾದ್ರೆ ಪೇಪರ್ ಎಲ್ಲ ತಗೊಬಿಟ್ಟು ಬಂದಿದ್ದೆ. ಎಲ್ಲ ರೆಡಿನೂ ಮಾಡ್ಸಿವ್ನಿ. ಪೇಪರ್ ತಂದು ನಿನ್ನ ಮಕ್ಕೆ ಸಿತೀನಿ ಎತ್ಕೊಂಡು ಹೋಯ್ತಾ ಇರು. ನೀನು ನನ್ನ ಗಂಡನೂ ಅಲ್ಲ ಏನೂ ಅಲ್ಲ. ನೀನು ಉಳಿಸ್ಕೊಳಕ್ಕೆ ನಾನು ಭಾಳ ಪ್ರಯತ್ನ ಪಟ್ಬಿಟ್ಟೆ. ಆದರೆ ನೀನು ಇಷ್ಟೆಲ್ಲ ಆಡ್ಕೊತಾ ಇದೀಯ ಅಂತಂದರೆ ನಿನ್ನ ಅವಶ್ಯಕತೆ ನನಗೂ ಇಲ್ಲ. ಅಮ್ಮ ತಾಯಿ ಫಸ್ಟ್ ಕೊಟ್ಬಿಡಮ್ಮ ಡೈವರ್ಸ. ನಾನು ಕಾಯ್ತಾ ಇವ್ನಿ ಬಂದ್ಬಿಟ್ಟು ಪಂಚಾಯ್ತಿ ಕಲಾಕ್ಸ್ಬಿಡ್ತೀಯಲ್ಲ. ಬಂದ್ಬಿಟ್ಟು ಮಾನ ಮರ್ಯಾದೆ ಬಿಟ್ಬಿಟ್ಟು ಪಂಚಾಯ್ತಿ ಕಲಾಕ್ಸ್ಬಿಟ್ಟು ಅಯ್ಯೋ ನನ್ನ ಗಂಡ ಅಂತ ಹೇಳ್ಬಿಟ್ಟು ಬಿಲ್ಡಪ್ ಕೊಡ್ತಿಲ್ಲ. ಹೋಗ್ ತಗೊಂಬಿಟ್ಟು ಬಾ ಹೋಗ್ ಬೇಗ. ಲವ್ ಇದೇ ಟೈಮು ಎಲ್ರಿಗೂ ಇರೋಕ್ಕಿಲ್ಲ ಕಣ. ನಮಗೂ ಒಂದು ಟೈಮ್ ಬಂದೇ ಬರ್ತದೆ. ನಾವು ಉದ್ಧಾರ ಹಾಗೆ ಆಯ್ತೀವಿ. ನೀನು ನಮ್ಮನ್ನ ಇಷ್ಟೊಂದು ಕೀಳಾಗಿ ನೋಡ್ತಿದ್ದೀಗ ಅಂದರೆ ನಾವಂತೂ ಉದ್ಧಾರ ಹಾಗೆ ಆಯ್ತೀವಿ. ಇಲ್ಲಿಂದ ಹೆಂಗೆ ಈಚೆ ಕಡೆಗೆ ಬರೋದು ಅಂತ ನಮಗೂ ಗೊತ್ತು. 5 ಲಕ್ಷ ಕೊಟ್ಟು ನೀವು ಈಚೆ ಕಡೆಗೆ ಬರಕ್ಕೆ 5 ವರ್ಷ ಆದ್ರೂ ಆಗಕ್ಕಿಲ್ಲ. ನೆನ್ಪಿಟ್ಕೊಳ್ಳಿ ನಿಮ್ಮಿಬ್ರು ಜಂಬಕ್ಕೆ ಸರಿಯಾಗಿ ನೀ ಆಗೈತೆ ನೋಡು. ನೀನೇನ್ ನನಗೆ ಅದು ಇದು ಅಂತ ಹೇಳ್ಬಿಟ್ಟು ಪೇಪರ್ ತರಬೇಡ. ನಾನು ಡೈವರ್ಸ್ ಪೇಪರ್ ತಂದಿದ್ದೀನಿ, ಸೈನ್ ಹಾಕ್ಬಿಟ್ಟು ಹೊಂಟೋಗು. ಮಗಳೇ ಯಾವುದೇ ಬೇಜಾರು ಮಾಡ್ಕೋಬೇಡ. ಈ ಕಿತ್ತ ನನ್ನ ಗಂಡನಂತೆ ಅದಂತೆ ಇದಂತೆ ಅಂತ ಫೀಲಿಂಗ್ಗೆ ಮಡಿಕೋಬೇಡ. ಹೋಗಿ ಸೈನ್ ಹಾಕ್ಬಿಟ್ಟು ಆರಾಮಾಗಿ ಬಿಸಾಕ್ಬಿಟ್ಟು ಬಾರೆ. ಅವನ ಅವಶ್ಯಕತೆ ಇಲ್ಲ. ಹೋಗೆ ಇಷ್ಟು ದಿನ ನೀ ಬ್ಯಾರೆ ಇತ್ತು, ಇವಾಗನೇ ನೀ ಬ್ಯಾರೆ. ನಿನ್ನ ಮ್ಯಾಲೆ ನನಗೆ ಯಾವ ಫೀಲಿಂಗೂ ಇಲ್ಲ. ಇವತ್ತು ನಾವಿಲ್ಲಿ ಕಷ್ಟಪಡ್ತಾ ಇದ್ರು ನೀನು ಬಂದಿಲ್ಲ ಅಂತಂದಮೇಲೆ ಮುಂದೊಂದು ದಿನ ನೀನು ಬರೋ ಅವಶ್ಯಕತೆ ನನಗಂತೂ ಇಲ್ವೂ ಇಲ್ಲ. ಅದೇನು ಬೇಕಾಗೋನೂ ಇಲ್ಲ. ತಗ ಡೈವರ್ಸ್ ಪೇಪರ್ ಅದು ಏನು ಬೇಡ ನಿನ್ನಿಂದ. ಅದು ಎಲ್ಲಿ ಬಂದ್ಬಿಟ್ಟು ಕೋರ್ಟಿಗೆ ಬರಬೇಕೋ ಹೇಳು, ನಾನೇ ಬಂದ್ಬಿಡ್ತೀನಿ. ಹಬ್ಬ ನೆನ್ಪಿಟ್ಕ. ಇನ್ಮೇಲೆ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಅಲ್ಲಿ ಪಂಚಾಯತಿ ತಗ್ಬತ್ತೀನಿ, ಇಲ್ಲಿ ಪಂಚಾಯತಿ ತಗ್ಬತ್ತೀನಿ, ಅಲ್ಲರೇ ಮಾಡ್ತೀನಿ ಇಲ್ಲರೇ ಮಾಡ್ತೀನಿ ಅಂತ ಏನಾರ ಓಡಾಡ್ದು ನಾನಂತೂ ಸುಮ್ಮನೆ ಇರಕ್ಕಿಲ್ಲ. ಈಗಲೇ ಹೇಳಿದ್ದೀನಿ ಪಂಚಾಯತಿ ಹತ್ರ ಬಂದ್ಬಿಟ್ಟು ಏನು ಮಾಡಂಗಿಲ್ಲ. ಡೈವರ್ಸ್ ಪೇಪರ್ಗೆಲ್ಲ ಸೈನ್ ಹಾಕಿದ್ಯಾ ತಾನೆ? ಸೈನ್ ಎಲ್ಲ ಹಾಕಿದ್ಮೇಲೆ ಇನ್ನೇನು ಉಳ್ದೈತೆ? ಇನ್ನೇನು ಉಳ್ದಿಲ್ಲ. ನಂದು ನಿಂದು ಸರಿನಾ? ಇಲ್ಲಿಗೆ ನಮ್ಮಿಬ್ರು ಸಂಬಂಧ ಮುಕ್ತಾಯ. ಫೋನ್ ಮಾಡ್ಬಿಟ್ಟು ನಾನು ಬಿಡಿಸ್ಕೊಂಡೋಗು ಅಂತ ಹೇಳ್ಬಿಟ್ಟು ಕುಣ್ದಾಡ್ಬೇಡ. ಲೇ ನೀನೇ ಬೇಕಿಲ್ಲ ಅಂತಂದ್ಮೇಲೆ ನೀನ್ ಪೇಪರ್ ಗೀಪರ್ ಇಟ್ಕೊಂಡು ಗೋಳಾಡ್ಕೊಂಡು ಒಳ ಅವಶ್ಯಕತೆ ನನಗಂತೂ ಇಲ್ಲ. ಒಯ್ತೀಯಾ ಹೊಂಟೋಗಿ ಇಲ್ಲಿಂದ. ಇಲ್ಲಿ ಬಂದ್ಬಿಟ್ಟು ನಾವು ಮುಸ್ರೆ ತಿಕ್ತೀವೋ ಕಸ ಗುಡಿಸ್ತೀವೋ ಕಷ್ಟಪಡ್ತೀವೋ ಅದನ್ನ ಕಟ್ಕೊಂಡು ನಿನ್ಗೇನ್ಲಾಗಬೇಕು? ನಿನ್ಗೇನು ಇವಾಗ ಹೋಗ್ಬೇಕು ತಾನೆ? ಸುಮ್ಮನೆ ಎದ್ದೋಯ್ತಾ ಇರು. ನನ್ನ ಜೀವನ ಪೂರ್ತಿ ಹಿಂಗೇನೆ ಮುಸ್ರೆ ತಿಕ್ಕಣೇನೆ ನಾನು ನಮ್ಮಮ್ಮ ಕಾಲು ಹಾಕ್ಬಿಡ್ತೀವಿ. ನಿನ್ನ ಹತ್ರ ಬಂದ್ಬಿಟ್ಟು ಬೀಳಲ್ಲ. ನಿನ್ನೂ ನಂಬಿಟ್ಟು ನಮ್ಮಮ್ಮ ಆ ಹುಡುಗಿ ಕೊಟ್ಬಿಟ್ಟು ಮದುವೆ ಮಾಡಿದ್ರೆ ಕೊನೆಗೆ ನಮ್ಗೇನೆಯ ನಾಮ ಹಾಕ್ಬಿಟ್ಟು ಆ ಹುಡುಗಿ ಜೊತೆ ಹೊಂಟ್ಬಿಟ್ಟಲ್ಲ ನೀನು. ದೇವರು ನೋಡ್ತಾ ಇರ್ತಾನೆ ಮ್ಯಾಲ್ಗಡೆ ಯಾರು ನಿಯತ್ತಾಗವ್ರೆ ಯಾರು ನಿಯತ್ತಾಗಿಲ್ಲ ಅಂತ. ಆ ದೇವ್ರೆ ನೋಡ್ಕೊಂಡಿ ಬಿಡು. ಅಮ್ಮ ಇವನ್ ತಾಗೇನು ಮಾತಾಡೋದು? ಬಾಮ ಸುಮ್ಕೆ ಏನಿಯ ಹೋಗೋಣ. ಇವನ್ ತಾಗ ಎಷ್ಟು ಮಾತಾಡಿದ್ರು ಅಷ್ಟೇ ಏನಿಯ. ಥೂ ನನಗಂತೂ ತಲೆ ಕೆಟ್ಟ ಕೆರಡ್ದೋಯ್ತದೆ ಇವನ ಹತ್ರ ಮಾತಾಡಕ್ಕೆ. ಬಾಮ ಕುಣಿಲಾರ್ದೊಳಗೆ ನೆಲಡೊಂಕಂತೆ ನೋಡುವ. ಜೀವಮಾನ ಪೂರ್ತಿ ಇಲ್ಲಿ ಹೆಂಗೋ ಬಿದ್ದಿರ್ಬೇಕು. ನಿನ್ನಂತೂ ನಾನಂತೂ ನೋಡಕ್ಕಂತೂ ಬರಕಿಲ್ಲ. ಇಲ್ಲಿ ಮುಸ್ರ ತಿಕ್ಕೊಂಡು ಕಸ ಗುಡಿಸ್ಕೊಂಡು ನೀನು ಏನು ಮಾಡ್ತೀಯಾ? ನಿನ್ಗಂತೂ ಇನ್ನು ಯಾರು ಮದ್ವೆನೂ ಮಾಡ್ಕೊಳಕಿಲ್ಲ. ನಿನ್ನಂತ ಅದೇನೋ ಅಂತಾರಲ್ಲ ಹುಡುಗಿ ಸವಾಸ ಯಾರು ಮಾಡೋದ್ರೂ ಇಲ್ಲ. ಬೀದಿ ಬಿಕಾರಿ ಥರ ಹಿಂಗೇನಿಯ ಬಿದ್ದಿರ್ಬೇಕು ಮುಸ್ರೆ ತಿಕ್ಕೊಂಡು. ಒಂಥರ ಅದೇನೋ ಅಂತಾರಲ್ಲ ಜೀತದಾಳು ಆ ಥರ ಹಾಕೊಂಡು ಇಲ್ಲೇ ಬಿದ್ದಿರ್ಬೇಕಾಯ್ತದೆ. ಸರಿ ನಾನು ಬರ್ತೀನಮ್ಮ. ಆರಾಮಾಗಿರ್ರಿ ನೀವು ಇಲ್ಲಿ. ಲೇ ನನ್ನ ಮಗಳು ಅಟ್ಟೆ ಉರ್ಸ್ಬೇಕು ಅಂತಾನೆ ಹಿಂಗೆಲ್ಲ ಮಾತಾಡ್ತಿದ್ದೀಗ ನೀನು. ನೋಡ್ಲಾ ನಾನೇನ ಊರ್ ಕಡೆಗೆ ಬಂದ್ಬಿಟ್ಟೆ ಅಂದ್ರೆ ನಿನ್ ಗ್ರಾಚಾರ ಬುಡಿಸ್ಬಿಡ್ತೀನಿ. ಊರ್ ಕಡೆಗೆ ಬಂದ್ಬಿಟ್ಟು ನಾ ಏನೋ ಶುರು ಮಾಡ್ಕೊಂಡೆ ಅಂತಂದ್ರೆ ಕೊಂತ್ರಿ ನನ್ನ ಮಗನೇ. ನೀವು ಊರ್ ಕಡೆಗೆ ಬರೋಕ್ಕಾಗಕ್ಕಿಲ್ಲ. ಊರ್ ಕಡೆಗೆ ಬಂದ್ಬಿಟ್ಟು ಅಲ್ಲಿ ನನ್ನ ಏನು ಮಾಡೋಕ್ಕಾಗಿಲ್ಲ. ಹೋಗ್ಬೇಕಾದ್ರೆ ಓನರ್ ಅಮ್ಮನ ಫಿಟ್ಟಿಂಗ್ ಇಟ್ಬಿಟ್ಟು ಹೋಗ್ತೀನಿ. ಇನ್ನಷ್ಟು ಚೆನ್ನಾಗಿ ಹಾಕೊಂಡು ರುಬ್ರಿ. ಅವಾಗಿ ಬಡತದ ಬುದ್ಧಿ ಬರ್ತೈತೆ ಅಂತ ಹೇಳ್ಬಿಟ್ಟು. ಸರಿನಾ? ಬರ್ತೈತಲ್ವ ನಿಮಗೆ ಬುದ್ಧಿ? ಇಲ್ಲ ಬರ್ದಿದ್ದ ಹಿಂಗೆ ಇರ್ತದ ಪೆತ್ತರ ನೀನೆ. ನಿಮ್ಗಂತೂ ಈ ಜನ್ಮದಾಗ ಬುದ್ಧಿ ಬರಲ್ಲ. ಆದ್ರೂ ಬಂಗಾರಮ್ಮ ಥ್ಯಾಂಕ್ಸ್ ಅಂತ ಒಳ್ಳೆ ಹುಡುಗಿನ ಮದುವೆ ಮಾಡಿಸ್ಕೊಟ್ಬಿಟ್ಟಿದ್ಯಾ ನನಗೆ. ಆಸ್ತಿ ಐತೆ, ಒಳ್ಳೆ ಹುಡುಗಿ, ಟೈಮು ಕರೆಕ್ಟಾಗಿ ಅಡುಗೆ ಮಾಡಾಕ್ತಾಳೆ, ತಿನ್ಕೊಂಡು ಆರಾಮಾಗಿ ನೆಮ್ಮದಿಯ ಖುಷಿಯಾಗಿದ್ದೀನಿ. ಇದಕ್ಕಿನ್ನ ಏನಾರ ಬೇಕಾ ನನಗೆ ಸ್ಯಾನೆ ಹೇಳಿ? ಏನೂ ಬೇಕಿಲ್ಲ. ಸದ್ಯ ನೀವು ಜೀವನದಾಗ ನನಗೋಸ್ಕರ ಮಾಡಿರೋ ಒಳ್ಳೆ ಕೆಲಸ ಅಂತ ಹೇಳಿದ್ರೆ ಅದೇನೇನಿಯ. ಸರಿನಾ? ಒಂದು ಒಳ್ಳೆ ಹುಡುಗಿನ ಹುಡುಕ್ಬಿಟ್ಟು ಅಳಿಯೋಂಗೆ ಮದುವೆ ಮಾಡಿರೋ ಅಂತಹ ಮಹಾ ದೊಡ್ಡ ಅತ್ತೆ. ಥ್ಯಾಂಕ್ಸ್ ಅತ್ತೆ, ಥ್ಯಾಂಕ್ಸ್. ಸರಿ ಇನ್ನು ಬರನೇ. ಅಲ್ಲ ಬಂದಿರೋರ್ಗೊಂದು ದೊಡ್ಡ ಕಾಪಿ ಗಿಪಿನೂ ಮಾಡ್ಕೊಡ್ಲಿಲ್ವಲ್ಲ ನೀವು? ದೇವರ್ಸಿ ನನ್ನ ಮಗ ವಿಸಾ ಕೊಟ್ಬಿಟ್ಟು